ಓಕೆ. ಸೊ ಈಗ ಇಮಿಡಿಯೇಟ್ ನಿಂಗೆ ಒಂದು ಏನು ಇನ್ಫಾರ್ಮೇಶನ್ ಇಂಟರ್ನೆಟ್ನಾಗ ಟೈಪ್ ಮಾಡಿ ಸ್ಟೋರ್ ಮಾಡಬೇಕು. ಈಗ ಎಕ್ಸಾಂಪಲ್ ನಿಂಗೆ ಏನೋ ಒಂದು ಇನ್ಫಾರ್ಮೇಶನ್ ಟೈಪ್ ಮಾಡ್ಕೊಂಡು ಸೇವ್ ಮಾಡೋದಿರ್ತದೆ, ಅಥವಾ ಒಂದು ನೋಟ್ಸ್ ಟೈಪ್ ಮಾಡ್ಬೇಕಾಗಿರ್ತದೆ. ಆ ಟೈಪ್ ಮಾಡಬೇಕು ಅಂತಂದ್ರೆ ನೀನು ಕಂಪಲ್ಸರಿ ಬುಕ್ ಪೆನ್ ಜೊತೆಗಿರ್ಬೇಕು. ಸಪೋಸ್ ನಿನ್ ಮೇಲೆ ಆ ಬುಕ್ ಪೆನ್ ಇರಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ವೆಬ್ ನೋಟ್ ಪ್ಯಾಡ್ ಅಂತ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಸೊ ಆ ವೆಬ್ ನೋಟ್ ಪ್ಯಾಡ್ ಸಾಫ್ಟ್ವೇರ್ ಎದಕ್ಕೆ ಯೂಸ್ ಆಗ್ತದ ಅಂತಂದ್ರೆ, ಯಾವುದೇ ಒಂದು ಇನ್ಫಾರ್ಮೇಶನ್ ನೀ ಟೈಪ್ ಮಾಡಿದಿ ಅಂತಂದ್ರೆ ಆ ಇನ್ಫಾರ್ಮೇಶನ್ ಕಂಪ್ಯೂಟರ್ನಾಗ ಸ್ಟೋರ್ ಮಾಡಿಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ವೆಬ್ ನೋಟ್ ಪ್ಯಾಡ್ ಅಂತ ನಾವು ಸಾಫ್ಟ್ವೇರ್ನ ಯೂಸ್ ಮಾಡ್ಕೋತೀವಿ. ಸೊ ಆ ಇಷ್ಟು ನೀ ಫಸ್ಟ್ ಅವರಿಗೆ ನೀವು ಎಕ್ಸ್ಟರ್ನಲ್ಗ ನಿನ್ನ ಹೆಸರು ಹೇಳಿ, ನಿನ್ನ ಪ್ರಾಜೆಕ್ಟ್ ಹೆಸರು ಹೇಳಿ, ನಿನ್ನ ಅಪ್ಲಿಕೇಶನ್ ಏನು ಮಾಡ್ತದ ಅಂತೇಳಿ ಅವರಿಗೆ ಹೇಳಬೇಕು. ಅದು ಹೇಳಿದ್ಮೇಲೆ ನೆಕ್ಸ್ಟ್ ಕೆಲಸ, ಸೊ ನೀ ಏನು ಮಾಡ್ತಿ, ನಿಮ್ಮ ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಹಾಕಿದ್ದದ. ಸೊ ನೀ ಏನು ಮಾಡಬೇಕು, ಆ ಕಾಲೇಜ್ನಾಗ ಸಿಸ್ಟಮ್ನಾಗ ದಿಸ್ ಪಿ ಸಿ ಅಂತ ಕ್ಲಿಕ್ ಮಾಡು. ಸೊ ಆ ದಿಸ್ ಪಿ ಸಿ ಕ್ಲಿಕ್ ಮಾಡಿ ಸಿ ಡ್ರೈವ್ನಾಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ, ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡು. ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಫೋಲ್ಡರ್ ಅದ, ಆ SSKB ಫೋಲ್ಡರ್ ಓಪನ್ ಮಾಡಿ. SSKB ಫೋಲ್ಡರ್ ಓಪನ್ ಮಾಡಿ ಇಲ್ಲಿ ವೆಬ್ ನೋಟ್ ಪ್ಯಾಡ್, ಇದು ಫೋಲ್ಡರ್ ಹೆಸರು ನೀನೇ ಪಟ್ಕೋಬೇಕು. ವೆಬ್ ನೋಟ್ ಪ್ಯಾಡ್ ಅಂತ ಒಂದು ಫೋಲ್ಡರ್ ಇರ್ತದೆ, ಆ ಫೋಲ್ಡರ್ ಓಪನ್ ಮಾಡ್ಬೇಕು. ಆ ಫೋಲ್ಡರ್ ಓಪನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನೇನ್ ಸಿಸ್ಟಮ್ನಾಗ ಯಾವ ಡ್ರೈವ್ ಗೀವ್ ಇರ್ತಾವ ಎಲ್ಲ ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ಬೇರೆಯವ್ರು ಯಾರಾದ್ರೂ ನಿನ್ ಪ್ರಾಜೆಕ್ಟ್ ರನ್ ಮಾಡಿದ್ರು ಅಂತಂದ್ರೆ, ಅವ್ರ ಪ್ರಾಜೆಕ್ಟ್ ರನ್ ಮಾಡಿ ಹಂಗೆ ಇಟ್ಟಿದ್ರು ಅಂದ್ರೆ ನಿನ್ ಪ್ರಾಜೆಕ್ಟ್ ರನ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗ ನೀ ಏನ್ ಮಾಡ್ಬೇಕು, ಅವ್ರದ್ದೆಲ್ಲ ಫಸ್ಟ್ ವಿಂಡೋಸ್ ಕ್ಲೋಸ್ ಮಾಡಿ ಆಮೇಲೆ ಈ ಪರ್ಟಿಕ್ಯುಲರ್ ಫೋಲ್ಡರ್ ಓಪನ್ ಮಾಡ್ತೀವಿ. ಈ ಫೋಲ್ಡರ್ ಓಪನ್ ಮಾಡಿ ಅಲ್ಲಿ ವೆಬ್ ನೋಟ್ ಪ್ಯಾಡ್ ಅಂತ ಒಂದು ಫೋಲ್ಡರ್ ಸಿಗ್ತದೆ. ಸೊ ಆ ವೆಬ್ ಫೋಲ್ಡರ್ ಓಪನ್ ಮಾಡಿ, ಆ ವೆಬ್ ನೋಟ್ ಪ್ಯಾಡ್ ಅಂತೇಳಿ ಓಪನ್ ಮಾಡಿದ ತಕ್ಷಣ ಇಲ್ಲಿ server.bat ಅಂತ ಒಂದು ಫೈಲ್ ಸಿಗ್ತದೆ. ಸೊ ಆ server.bat ಫೈಲ್ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದೆ ಅಂತಂದ್ರೆ ಅದು ಅಪ್ಲಿಕೇಶನ್ ಎಕ್ಸಿಕ್ಯೂಷನ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಸೊ ಅದು ಅಪ್ಲಿಕೇಶನ್ ಎಕ್ಸಿಕ್ಯೂಷನ್ ಆಗತ್ತ ವೇಟ್ ಮಾಡು. ಸೊ ಅಪ್ಲಿಕೇಶನ್ ಓಪನ್ ಆಯ್ತು. ಇಲ್ಲಿ ಈಗ ಎಕ್ಸಾಂಪಲ್ ನಿನಗೆ ಯಾವ್ದಾದ್ರು ಒಂದು ನಿಂದು ಡೇಟಾ ಆನ್ಲೈನ್ನಾಗ ಸ್ಟೋರ್ ಮಾಡ್ಲಿಕ್ಕೆ ನಿಂಗೆ ಆಪ್ಷನ್ ಬೇಕಾಗತ್ತೆ. ಅಂತ ಕೇಸಲ್ಲಿ ನೀ ಏನ್ ಮಾಡ್ತೀಯ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದೆ. ಯಾಕಂದ್ರೆ ನೀ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟ್ ಮಾಡಿದ್ರಷ್ಟೇ ನಿಂಗೆ ಲಾಗಿನ್ ಆಗ್ಲಿಕ್ಕೆ ಬರ್ತದೆ. ಅದಕ್ಕೆ ನೀ ಏನ್ ಮಾಡ್ತಿ, ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀವಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಅವ ಒಂದು ರಿಜಿಸ್ಟರ್ ಪೇಜ್ ಓಪನ್ ಮಾಡ್ತಾನೆ, ಸ್ವಲ್ಪ ಟೈಮ್ ತಗೋತದ ಓಪನ್ ಆಗ್ಲಿಕ್ಕೆ. ಓಕೆ, ಸೊ ರಿಜಿಸ್ಟರ್ ಪೇಜ್ ಓಪನ್ ಆಯ್ತು. ರಿಜಿಸ್ಟರ್ ಪೇಜ್ ಓಪನ್ ಆದ ತಕ್ಷಣ ನಿಂದು ಡೇಟಾ ಇದ್ರೊಳಗೆ ಹಾಕ್ತೀನಿ. ಈಗ ಎಕ್ಸಾಂಪಲ್ ನಾನು ನನ್ನ ಹೆಸರು ಅಥವಾ ಯಾವ್ದಾರ ಬೇರೆ ಹೆಸರು ಹಾಕ್ತೀನಿ, ಆಮೇಲೆ ಚೆಕ್ ಮಾಡ್ಕೊ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಸಚಿನ್ ಅಂತೇಳಿ ಒಬ್ಬತ್ತೊಂದು ಅಕೌಂಟ್ ಕ್ರಿಯೇಟ್ ಮಾಡೋದು. ಸೇ ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್, ಸೇ 987945356245. ನೆಕ್ಸ್ಟ್ ಒಂದು ಇಮೇಲ್ ID, ಸೇ sachin@gmail.com. ಏನ್ ವರ್ಕ್ ಮಾಡ್ತಾನೆ, ಸೊ ಹಿ ಈಸ್ ಅ ಲೆಕ್ಚರ್. ನೆಕ್ಸ್ಟ್ ಒಂದು ಪಾಸ್ವರ್ಡ್ ಇಟ್ಕೋಬೇಕು. ಪಾಸ್ವರ್ಡ್ ನಾನು ಏನ್ ಮಾಡ್ತೀನಿ, ಅವ್ನ ಹೆಸರು ಮೇಲೆ ಸ್ಟೋರ್ ಮಾಡ್ತೀನಿ, ಸಚಿನ್ ಅಂತೇಳಿ. ಸೊ ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಅಂತ ಹೇಳ್ತಾನೆ. ಸೊ ಲಾಗಿನ್ ಅಂತ ಹೇಳಿದಾಗ ಯು ಕ್ಯಾನ್ ರಿಫ್ರೆಶ್ ದ ಪೇಜ್. ರಿಫ್ರೆಶ್ ಮಾಡಿ ಯು ಕ್ಯಾನ್ ಲಾಗಿನ್ ಇನ್ ದಿಸ್ ಕೇಸ್. ಸೊ ರಿಫ್ರೆಶ್ ಮಾಡಿ ಲಾಗಿನ್ ಪೇಜಿಗೆ ಬರ್ತಾನೆ. ಮತ್ತೆ ಬಂದು ಇಲ್ಲಿ ಏನ್ ಮಾಡ್ತಿ, ಅವನ ಮೊಬೈಲ್ ನಂಬರ್ ಅಲ್ಲಿ ಏನ್ ಟೈಪ್ ಮಾಡಿದ್ದ ರಿಜಿಸ್ಟರ್ ಮಾಡಿದಾಗ ಅದೇ ಮೊಬೈಲ್ ನಂಬರ್ ಅಲ್ಲಿ ಏನ್ ಪಾಸ್ವರ್ಡ್ ಹಾಕಿದ್ದಿ ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ID ನೀ ಹಾಕಿರೋ ಮೊಬೈಲ್ ನಂಬರ್ ಪಾಸ್ವರ್ಡ್ ಕರೆಕ್ಟ್ ಇತ್ತು ಅಂತಂದ್ರೆ ಅವ ಏನ್ ಮಾಡ್ತಾನೆ, ಅಪ್ಲಿಕೇಶನ್ ಲಾಗಿನ್ ಆಗ್ತಾನೆ. ಅಪ್ಲಿಕೇಶನ್ ಲಾಗಿನ್ ಆದ ತಕ್ಷಣ ಫಸ್ಟ್ ನಿಂಗೆ ಇಲ್ಲ ಅಂತಂದ್ರೆ ನಿಂಗೆ ಎಲ್ಲ ಡೇಟಾ ತೋರಿಸ್ಲಿಕ್ಕೆ ಅಂತ ನೀ ಏನಾರ ಮಾಡಿಫೈ ಮಾಡೋದಿದ್ರೆ ಮಾಡಿಫೈ ಮಾಡ್ಕೋಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಓಪನ್ ನೋಟ್ ಪ್ಯಾಡ್ ಅಂತ ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತಿದ್ದಿ. ಕ್ಲಿಕ್ ಮಾಡಿದ ತಕ್ಷಣ ನಿಂಗೆ ಏನ್ ಕಂಟೆಂಟ್ ಟೈಪ್ ಮಾಡೋಕೆ ಒಂದು ಲೆಕ್ಚರ್ ಅಂದ್ರೆ ಅವನಿಗೆ ನೋಟ್ಸ್ ಟೈಪ್ ಮಾಡೋದಿರ್ತದೆ. ಸೊ ಆ ನೋಟ್ಸ್ ಟೈಪ್ ಮಾಡಿ ಇಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ, ಸುಮ್ಮ ಒಂದು ರ್ಯಾಂಡಮ್ ಏನೋ ಡೇಟಾ ಬೇಕಾಗ್ಯದ. ಸೊ ವರ್ಡ್ ನೀ ಡೈರೆಕ್ಟ್ ಅಲ್ಲೇ ಟೈಪ್ ಮಾಡ್ಬೋದು, ಅಥವಾ ಈ ಮೆಥಡ್ ಯೂಸ್ ಮಾಡ್ಕೊಂಡು ಡೇಟಾ ತಗೊಂಡ್ಬರ್ಬೋದು. =RAND ಅಂತ ಹಾಕಿದ್ರೆ ಒಂದಿಷ್ಟು ಏನೋ ನೋಟ್ಸ್ ಅವ್ನ ತಲೆಯಾಗ ಬರ್ತದ, ಆ ನೋಟ್ಸ್ ಪೂರ ಟೈಪ್ ಮಾಡ್ತಾರೆ. ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೋಟ್ ಸೇವ್ಡ್ ಅಂದ್ರೆ ಅಲ್ಲದು ಇನ್ಫಾರ್ಮೇಶನ್ ಸೇವ್ ಆಯ್ತು. ಸೇವ್ ಆದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಈಗ ಅವ ಏನ್ ಮಾಡ್ತಾನೆ, ಬ್ಯಾಕ್ ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದಾಗ
ನಿಂದು ಸೇವ್ ಮಾಡಿದ್ದ ಡೇಟಾ ಇಲ್ಲಿ ವ್ಯೂ ನೋಟ್ಸ್ ಅಂತ ಕ್ಲಿಕ್ ಮಾಡು, ನೀ ಇನ್ಸರ್ಟ್ ಮಾಡಿದ ಡೇಟಾ ತೋರಿಸ್ಲಿಕ್ಕೆ. ಸೊ ಅದು ಫಸ್ಟ್ ನೀ ಏನ್ ಟೈಪ್ ಮಾಡಿರ್ತಿ ಅದು ಇರ್ತದ, ಕ್ಲಿಕ್ ಮಾಡು, ಪೂರ್ತಿ ನಿಂಗೆ ಅದು ನೋಟ್ಸ್ ಏನದ ನೋಟ್ಸ್ ಸಿಗ್ತದೆ. ನಿಂಗೆ ಅಲ್ರಿ ಸರ್ ನೋಟ್ಸ್ ಬೇಕಾಗಿದೆ ಈಗ ಅಂತಂದ್ರೆ ಡಿಲೀಟು ಮಾಡ್ಬೋದು ಅಥವಾ ಅದು ಹಂಗೆ ಇಟ್ಕೋಬಹುದು. ಬ್ಯಾಕ್ ಅಂತ ಕ್ಲಿಕ್ ಮಾಡು. ಸೊ ಇದ್ರೊಳಗೆ ನಿನ್ನ ನೋಟ್ ಪ್ಯಾಡ್ ಆ್ಯಡ್ ಆಯ್ತು. ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್. ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಪಾಸ್ವರ್ಡ್ ಹಾಕಿರ್ತೀರಿ, ಆ ಪಾಸ್ವರ್ಡ್ ಹಾಕಿದ್ದು ಚೇಂಜ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಇದು ಚೇಂಜ್ ಪಾಸ್ವರ್ಡ್ ಆಪ್ಷನ್ ತಗೋತೀವಿ. ಸೊ ಚೇಂಜ್ ಪಾಸ್ವರ್ಡ್ ಆಪ್ಷನ್ ಕೊಟ್ಟಿ ಅಂತಂದ್ರೆ ನಿಂದ ಹೊಸ ಪಾಸ್ವರ್ಡ್ ಏನ್ ಬೇಕು 2 ಸಲ ಟೈಪ್ ಮಾಡು, ಅದು ಪಾಸ್ವರ್ಡ್ ಚೇಂಜ್ ಆಗ್ತದೆ. ಅದಾದ್ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಲಾಗೌಟ್ ಆಗ್ತದೆ. ಈಗ ಎಕ್ಸಾಂಪಲ್ 1 2 3 ಪಾಸ್ವರ್ಡ್ ಬೇಕಾಗಿದೆ, 1 2 3 ಇಡ್ತೀನಿ. ಇಟ್ಟು ಚೇಂಜ್ ಅಂತ ಹೇಳಿದೆ ಅಂತಂದ್ರೆ ಪಾಸ್ವರ್ಡ್ ಟೂ ಶಾರ್ಟ್, ಯಾಕಂದ್ರೆ ಮಿನಿಮಮ್ 8 ಡಿಜಿಟ್ ಬೇಕು ಅಥವಾ 5 ಡಿಜಿಟ್ ಬೇಕು ಅಂತ ಹೇಳ್ತಾನೆ. ಸೊ 4 5. ಸೊ ಸೇವ್ ಇಲ್ಲಿ ಏನ್ ಮಾಡ್ತೀನಿ 1 2 3 4 5. ಅದಾದ್ಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದೆ, ಇದನ್ನು ಸಣ್ಣದ 5 6 7 8. ಸೊ 5 6 7 8 ಕ್ಲಿಕ್ ಆನ್ ಚೇಂಜ್. ಮಿನಿಮಮ್ 8 ಡಿಜಿಟ್ಸ್ ಇರಬೇಕು. ಸೊ ಈ ರೀತಿಯೊಳಗೆ ಪಾಸ್ವರ್ಡ್ ಚೇಂಜ್ ಮಾಡ್ಬೋದು. ಸೊ ನಿಂಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಒಂದು ಹೊಸ ನೋಟ್ ರೆಡಿ ಮಾಡೋದ, ನೋಟ್ಸ್ ಬರ್ಕೋದ, ನಿಂಗೆ ಪಟ ಇದ್ರ ನೋಟ್ಸ್ ಬರ್ಕೋತಿದಿ, ಬರ್ಕೊಂಡು ಸೇವ್ ಮಾಡ್ಕೊ. ನೆಕ್ಸ್ಟ್ ನಿಂಗೆ ನೋಟ್ಸ್ ಯಾವಾಗ ನೋಡ್ಬೇಕಾಗ್ಯದ ವ್ಯೂ ನೋಟ್ಸ್ ಅಂತ ಹೋಗು. 2 ನೋಟ್ ಕ್ರಿಯೇಟ್ ಮಾಡಿದ್ದೆ, 2 ನೋಟ್ ಇಲ್ಲಿ ತೋರಿಸ್ಲಿಕ್ಕೆ. ಸೊ ನೀ ಯಾವ್ದು ನೋಟ್ಸ್ ರೆಡಿ ಮಾಡಿದ್ದೆ ಕ್ಲಿಕ್ ಮಾಡು, ಪೂರ್ತಿ ಇನ್ಫಾರ್ಮೇಶನ್ ನೋಡ್ಕೋಬಹುದು. ಹಿಂಗೆ ಒಲ್ಲಾಗ್ಯದ ಯು ಕ್ಯಾನ್ ಡಿಲೀಟ್ ದಟ್ ಇನ್ ದಿಸ್. ಡಿಲೀಟ್ ಆಯ್ತಂದ್ರೆ ಆ ಇನ್ಫಾರ್ಮೇಶನ್ ಹೋಗ್ಬಿಡ್ತದೆ. ಸೊ ಈ ರೀತಿಯೊಳಗ ನಿಮ್ದು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಇನ್ಫಾರ್ಮೇಶನ್ ಇಂಟರ್ನೆಟ್ನಾಗ ಒಂದ್ ಸರ್ತಿ ಇದು ಇನ್ಫಾರ್ಮೇಶನ್ ಹಾಕ್ದಿ ಅಂದ್ರೆ ಯಾವಾಗ ಬೇಕು ಅವಾಗ ಅವ ಯೂಸರ್ ಲಾಗಿನ್ ಮಾಡಿಕೊಂಡು ಈ ಕ್ಯಾನ್ ಅಪ್ಡೇಟ್ ದ ಡೇಟಾ. ಅದು ಡೇಟಾ ಏನ್ ಬೇಕು ಆ ಡೇಟಾನ ಅಪ್ಡೇಟ್ ಮಾಡ್ಕೊಂಡು ಸೇವ್ ಮಾಡ್ಕೋಬಹುದು. ಈ ಚಿಟ್ಟಿ ಒಳಗೆ ಬರ್ಕೊಂಡೆ, ಪೇಪರ್ನಾಗ ಬರ್ಕೊಂಡೆ ಇಂಥವೆಲ್ಲ ಮಾಡೋ ಬದಲು ನೀ ಇದು ಸಾಫ್ಟ್ವೇರ್ನಾಗ ಬರ್ದಿ ಅಂತಂದ್ರೆ ಯಾವಾಗ ಬೇಕು ಅವಾಗ ಆ ಪರ್ಟಿಕ್ಯುಲರ್ ಡೇಟಾನ ಯೂಸ್ ಮಾಡ್ಕೊಲಿಕ್ಕೆ ಬರ್ತದೆ. ನಿಂಗೆ ಇಷ್ಟು ರನ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅರ್ಥ ಆಯ್ತಿದು? ಇದು ನಾ ಎಕ್ಸ್ಪ್ಲೇನ್ ಮಾಡಿದ್ದು ವಿಡಿಯೋ ರೆಕಾರ್ಡ್ ಮಾಡಿದ್ದು ನಾನು ಗ್ರೂಪ್ನಾಗ ಶೇರ್ ಮಾಡ್ತೀನಿ. ಸೊ ಅದು ವಿಡಿಯೋ ನೋಡ್ಕೋ ಎಕ್ಸಿಕ್ಯೂಷನ್. ಒಂದಿನ ಕಾಲೇಜಿಗೆ ಬರ್ಲಿಕ್ಕೆ ಹೇಳ್ತೀನಿ, ಅವತ್ತಿನ ದಿನ ಕಾಲೇಜಿಗೆ ಬಂದಾಗ ನಿನಗೆ ಅಲ್ಲಿ ಸಿಸ್ಟಮ್ನ ನೀವು ಎಕ್ಸಿಕ್ಯೂಟ್ ಮಾಡಿ ನೋಡ್ಬೇಕದು. ನಿಮ್ಗೆ ಕಡೆಯಿಂದ ಅದು ಎಕ್ಸಿಕ್ಯೂಟ್ ಮಾಡಿಸ್ತೀನಿ. ಅಲ್ಲಿ ಏನಾರ ಡೌಟ್ಸ್ ಬಂತು ಅಂದ್ರೆ ಡೌಟ್ಸ್ಗೂ ಕ್ಲಿಯರ್ ಮಾಡ್ಕೋ. ಓಕೆ ಸರ್. ಅರ್ಥ ಆಯ್ತು? ಹಾಂ ಸರ್. ರೈಟ್, ಓಕೆ.